ಶ್ರೀಮತಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪ ಅವರ ಸವಿನೆನಪಿಗಾಗಿ ದಾವಣಗೆರೆ 11th ಕ್ರಿಕೆಟ್ ಕ್ಲಬ್ ಹಾಗೂ ಜಿಲ್ಲಾ ಕ್ರೀಡಾಪಟುಗಳ ಸಾಂಸ್ಕೃತಿಕ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿರುವ ಶಾಮನೂರು ಡೈಮಂಡ್ ಹಾಗೂ ಶಿವಗಂಗಾ ಕಪ್ ಕ್ರಿಕೆಟ್ ಪಂದ್ಯಾವಳಿ 5ನೇ ದಿನಕ್ಕೆ ಕಾಲಿಟ್ಟಿದ್ದು ಇಂದು ರಾತ್ರಿ ಫೈನಲ್ ಪಂದ್ಯಗಳ ಮೂಲಕ ಪಂದ್ಯಾವಳಿಗೆ ತೆರೆ ಬೀಳಲಿದೆ. ದಾವಣಗೆರೆ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಮಟ್ಟದ ಹೊನಲು ಬೆಳಕಿನ ಲೀಗ್ ಕಮ್ ನಾಕೌಟ್ ಕ್ರಿಕೆಟ್ ಪಂದ್ಯಾವಳಿ ನವೆಂಬರ್ 25ರಿಂದ ಆರಂಭಗೊಂಡಿದ್ದು ಈ ಕ್ರಿಕೆಟ್ ಪಂದ್ಯಾವಳಿಗೆ ರಾಜ್ಯ, ಹೊರ ರಾಷ್ಟ್ರ ಸೇರಿದಂತೆ ವಿವಿಧ ಕಡೆಯಿಂದ 56 ತಂಡಗಳ 900 ಆಟಗಾರರು ಇದರಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಇನ್ನು ನಿನ್ನೆ ರಾತ್ರಿ ಭಾರತ ಮತ್ತು ಶ್ರೀಲಂಕಾ ನಡುವೆ ಹಣಾಹಣಿ ಕ್ರಿಕೆಟ್ ಪಂದ್ಯಾವಳಿ ನಡೆದಿದ್ದು ಸತತವಾಗಿ 3 ಬಾರಿ ಪಂದ್ಯಗಳನ್ನು ಗೆದ್ದಿದ್ದಂತಹ ಶ್ರೀಲಂಕಾ ತಂಡವನ್ನು ಭಾರತ ತಂಡ ಮಣಿಸುವ ಮೂಲಕ ಅಭೂತಪೂರ್ವ ಜಯಗಳಿಸಿದ್ದು ವಿಶೇಷವಾಗಿತ್ತು. ಈ ಪಂದ್ಯಾವಳಿಯನ್ನು ನೋಡಲು ಕ್ರೀಡಾಂಗಣದ ತುಂಬಾ ಜನಸಾಗರ ಸೇರಿತ್ತು. ರಣರೋಚಕ ಪಂದ್ಯವನ್ನು ಕಣ್ತುಂಬಿಕೊಂಡರು. ಇಂದು ರಾತ್ರಿ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಬ್ಯಾಟ್ ಹಿಡಿದು ಅಖಾಡಕ್ಕೆ ಇಳಿಯಲಿದ್ದು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಪಂದ್ಯಗಳನ್ನು ವೀಕ್ಷಿಸಲಿದ್ದು ಫೈನಲ್ ಪಂದ್ಯಗಳು ರೋಚಕವಾಗಿ ನಡೆಯಲಿವೆ. First ಶಿವಗಂಗಾ ಶ್ರೀನಿವಾಸ್ ಹಾಗೂ ದಿನೇಶ್ ಶೆಟ್ಟಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಶ್ರೀಲಂಕಾ ಪರವಾಗಿ ಎಸೆದ ಚೆಂಡು ಕಾಲ ಈ ಒಂದು ಟೂರಿಗೆ ಮತ್ತೊಬ್ಬ ಪ್ರೋತ್ಸಾಹಕರಂತ ನಮ್ಮ ಆತ್ಮೀಯರು ಶ್ರೀಲಂಕಾ ಇಂಡಿಯಾ ಪ್ರದರ್ಶನ ಪಂದ್ಯಾಟ ಇದೇ ಮೈದಾನವನ್ನು ಕಂಡಿತು. ಸತತ 6 ದಿವಸಗಳಿಂದ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಚಾಲನೆ ಆಗಿದ್ದು ಇವತ್ತಿನ ದಿವಸ 5ನೇ ದಿವಸ ಮುಕ್ತಾಯವಾಗಿದೆ. ನಾಳೆ ದಿವಸ ಈ ಒಂದು ಟೂರ್ನಮೆಂಟಿನ ಫೈನಲ್ ಪಂದ್ಯ ನಾಳೆ ರಾತ್ರಿ 12 ಗಂಟೆಗೆ ಇದೇ ಒಂದು ಮೈದಾನ ನಡೆಯಲಿದೆ. ಈಗಾಗಲೇ ಪ್ರೀ ಕ್ವಾರ್ಟರ್ ಫೈನಲ್ಗೆ 16 ತಂಡಗಳು ಬಂದಿದೆ. ಇನ್ನು 2 ತಂಡಗಳು ಬಾಕಿ ಇದೆ ಬರೋದು. ಆ ಪಂದ್ಯಗಳು ಇನ್ನೇನು ಇವತ್ತಿನಿಂದ ಇನ್ನು ರಾತ್ರಿ 2 ಗಂಟೆ ತನಕ ಮ್ಯಾಚ್ಗಳು ನಡೆಯುತ್ತೆ. ನಾಳೆ ರಾತ್ರಿ 12 ಗಂಟೆಗೆ ಫೈನಲ್ ನಡೆಯುತ್ತೆ. ಶ್ರೀಲಂಕಾ ಹಾಗೂ ಇಂಡಿಯಾ ನಡುವೆ ನಡೆದಂಥ ಪಂದ್ಯದಲ್ಲಿ 4 ಬಾರಿ ಕರ್ನಾಟಕದಲ್ಲಿ ಶ್ರೀಲಂಕಾ ಇಂಡಿಯಾ ಪಂದ್ಯ ನಡೆದಿತ್ತು. 3 ಬಾರಿ ಶ್ರೀಲಂಕಾ ತಡೆಯಿತು. ಈ ಒಂದು ದಾವಣಗೆರೆ ನಗರದಲ್ಲಿ ಭಾರತ ತಂಡ ಶ್ರೀಲಂಕಾ ವಿರುದ್ಧ ಜಯಗಳಿಸಿದೆ. ಈ ಒಂದು ಮೈದಾನದಲ್ಲಿ ಒಂದು ವಾರದಿಂದ ನಡೀತಾ ಇರತಕ್ಕಂಥ ದಿವಂಗತ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪನವರ ಸವಿನೆನಪಿನ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಭಾಳ ಯಶಸ್ವಿಯಾಗಿ ಲೈವ್ನ ರೂಪದಲ್ಲಿ ಪ್ರಚಾರ ಮಾಡೋದರ ಮುಖಾಂತರ ನಮಗೆ ಇನ್ನೂ ಹೆಚ್ಚಿನ ಗ್ರಾಮೀಣ ಜನ ಬರೋಕ್ಕೆ ಹಾಗೂ ಸಿಟಿ ಜನ ಬರೋಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಒನ್ ಕನ್ನಡ ನ್ಯೂಸ್ ಚಾನಲ್ ದಾವಣಗೆರೆ ಅವರಿಗೆ ಶುಭವನ್ನು ಕೋರುತ್ತಾ ಶಾಮನೂರು ಮಲ್ಲಿಕಾರ್ಜುನ್ ಅವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭಾ ಸದಸ್ಯರು, ವಿಶ್ವದ ಹಿರಿಯ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪನವರ ಧರ್ಮಪತ್ನಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪ ಟೂರ್ನಮೆಂಟ್ ಭಾಳ ಯಶಸ್ವಿಯಾಗಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಈ ಒಂದು ಪಂದ್ಯಾವಳಿಗಳಿಗೆ 60 ತಂಡಗಳು ಭಾಗವಹಿಸ್ತಾ ಇದ್ದು ನಾಳೆ ದಿವಸದ ಈ ಒಂದು ಪಾರ್ವತಮ್ಮ ಟೂರ್ನ ಶಾಮನೂರು ಡೈಮಂಡ್ ಶಿವಗಂಗಾ ಟ್ರೋಫಿಯ ಒಂದು ತೆರೆ ಬೀಳಲಿದೆ. ಈ ಒಂದು ಟೂರ್ನಮೆಂಟ್ಗೆ ಎಲ್ಲರೂ ಆತುರದಿಂದ ಕಾಯ್ತಾ ಇದ್ದಾರೆ. ಶ್ರೀಲಂಕಾ, ನೇಪಾಳ, ಮಹಾರಾಷ್ಟ್ರ, ಕೇರಳ, ಗೋವಾ, ಛತ್ತೀಸ್ಗಢ, ದಾವಣಗೆರೆ, ಶಿವಮೊಗ್ಗ, ಹುಬ್ಬಳ್ಳಿ ಈ ರೀತಿಯಾಗಿ 60 ತಂಡಗಳು ಯಾರು ಪ್ರಥಮ ಬಾರಿಗೆ ಶಾಮನೂರು ಡೈಮಂಡ್ 5,05,555 ರುಗಳು, 3,05,555 ರುಗಳು, 3ನೇ ಬಹುಮಾನ 1,05,500 ಹಾಗೂ ಹೀರೋ ಬೈಕ್, ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಸೀರೀಸ್, ಬೆಸ್ಟ್ ಬೌಲರ್, ಬೆಸ್ಟ್ ಆಲ್ರೌಂಡರ್ ಈ ರೀತಿಯಾಗಿ 10 ಹಲವಾರು ಆಕರ್ಷಣೀಯ ಟ್ರೋಫಿಗಳು ಯಾರ ಪಾಲಿಗೆ ನಾಳೆ ದಿವಸ 12 ಗಂಟೆಗೆ ಈ ಒಂದು ಫೈನಲ್ ಪಂದ್ಯ ನಡೆದಿದೆ.